ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು BC ಹಳ್ಳಿ ಹುಚ್ಚಮ್ಮನ ಜಾತ್ರೆ. ಸೊ ತುಂಬ ಚೆನ್ನಾಗಿ ಸೇರಿತ್ತು ಈ ಸಲ ಅಂತೂ. ಎಲ್ಲ ವರ್ಷಕ್ಕಿಂತ ಈ ಸಲ ಅತಿ ಹೆಚ್ಚು ದನಗಳು ಸೇರಿದ್ದು. ಇದು 25ನೇ ವರ್ಷದ ಜಾತ್ರೆ. 25 ವರ್ಷ ಆಯಿತು ಶುರು ಮಾಡಿ. ಈ ವಿಡಿಯೋದಲ್ಲಿ ಎಲ್ಲ ಹಾಲಲ್ಲಿನ ಕರುಗಳು, ಸೊ ಅವ್ರದ್ದು ವಾಕಿಂಗು, ಅದನ್ನು ಸೆಲೆಕ್ಟ್ ಮಾಡಿದ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲ ಕರುಗಳು ಕೂಡ ವಾಕಿಂಗ್ದು ಎಲ್ಲ ವಿಡಿಯೋ ಇದೆ ಇದರಲ್ಲಿ. ಸೊ ಇಲ್ಲಿ ಹಾಲನ್ ಕರುಗಳು 32 ಜೋಡಿ ಬಂದಿದ್ದು, ಮತ್ತು ಕಡೆಯೆಲ್ಲ ಎತ್ತುಗಳು 52 ಜೋಡಿ. ಸೊ ಇವೆರಡು ಕ್ಯಾಟಗರಿಲೇ ತುಂಬ ಅತಿ ಹೆಚ್ಚು ಸೇರಿದವು. ಇನ್ನು ಮಿಕ್ಕಿದ ಕ್ಯಾಟಗರಿಲೆಲ್ಲ 10 ಜೊತೆ ಅಥವಾ 15-20 ಜೊತೆ ಇಷ್ಟೇ ಸೇರಿದ್ದು. ಹಾಲಲ್ಲೂ ಮತ್ತು ಕಡೆಯಲ್ಲಿ ಎತ್ತಲೇ ಅತಿ ಹೆಚ್ಚು ಸೇರಿದ್ದು. ಸೊ ಈ ವಿಡಿಯೋದಲ್ಲಿ ಹಾಲಲ್ಲೂ ಕರುಗಳದಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 2, 4, 6, ಇನ್ನೊಂದು ವಿಡಿಯೋದಲ್ಲಿ ಕಡೆಯಲ್ದಿರುತ್ತೆ. ನೋಡ್ಬೋದು, ಎಲ್ಲ ಒಳ್ಳೊಳ್ಳೆ ಕರುಗಳು, ತುಂಬ ಚೆನ್ನಾಗಿ ಮೇಯಿಸಿದ್ರು ರೈತರುಗಳೆಲ್ಲ. ಹಾಗೆ ಡಾಕ್ಟ್ರುಗಳು ಹೇಗೆ ಸೆಲೆಕ್ಟ್ ಮಾಡ್ತಾರಂದರೆ, ಅವು ಎರಡು ಕೂಟ ಒಂದೇ ಥರ ಇದ್ದಾವೆ, ಮತ್ತು ಬಣ್ಣ ಒಂದೇ ಬಣ್ಣ ಇದೆಯಾ, ಒಂದೇ ಸೈಜ್ ಇದೆಯಾ ಎತ್ತುಗಳು, ಮತ್ತು ಅವು ನಡೆಯುವಾಗ ತುಂಬ ಚೆನ್ನಾಗಿ ನಡೀತವೆ ಅಥವಾ ಕುಂಟುತ್ತಾ, ಇದನ್ನೆಲ್ಲ ನೋಡಿ ಸೆಲೆಕ್ಟ್ ಮಾಡುವಂಥದ್ದು. ಎರಡು ಒಂದೇ ಥರ ಇರಬೇಕು, ಮತ್ತು ಒಂದೇ ಬಣ್ಣ, ಒಂದೇ ಸೈಜು, ಇವೆಲ್ಲ ಇದ್ದರೆ ಅವಕ್ಕೆ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ. ಈಗ 10ಕ್ಕೆ 7, 8, 9 ಈ ಥರ ಪಾಯಿಂಟ್ಸ್ ಕೊಡ್ತಾರೆ. ಸೊ ಯಾವಕ್ಕೆ ಎಲ್ಲ ಟೆಸ್ಟ್ಗಳಲ್ಲೂ ಪಾಯಿಂಟ್ಸ್ ಜಾಸ್ತಿ ಬರುತ್ತೋ ಅವೇ ವಿನ್ನರು. ಎಲ್ಲ ಕ್ಯಾಟಗರಿಗಳು 5 ಪ್ರೈಸ್, ಅಂದರೆ ಬೆಸ್ಟ್ ಆಫ್ 5, ಫಸ್ಟ್, ಸೆಕೆಂಡು, ಥರ್ಡ್ ಆ ಥರ ಏನಿಲ್ಲ, ಬೆಸ್ಟ್ ಆಫ್ 5 ನೋಡೋದು. ಇವೆಲ್ಲ ಹಾಲಲ್ಲನ್ ಕರುಗಳೇ. ಮತ್ತು ಈ ವರ್ಷ ಇನ್ನೊಂದೇನು ಸ್ಪೆಷಲ್ ಅಂದರೆ, ಬಿಸಿಲು ಜಾಸ್ತಿ ಇರೋದ್ರಿಂದ ಈ ವರ್ಷ ಫಸ್ಟ್ ಟೈಮ್ ಪೆಂಡಾಲ್ ಕೂಡ ಹಾಕ್ಸಿದ್ದಾರೆ. ಸೊ ನೋಡ್ಬೋದು, ಬಿಸಿಲು ಕೂಡ ಅತಿ ಹೆಚ್ಚು ಇತ್ತು. ಹಾಗೆ ಇವು ಈ ಕ್ಯಾಟಗರಿಗಳೆಲ್ಲ ಅಂದರೆ ತುಂಬ ಜಾಸ್ತಿ ಜೋಡಿಗಳು ಬಂದಿರ್ತವೆ, ಸೆಲೆಕ್ಷನ್ ಮುಗಿಸೋದು ತುಂಬ ಲೇಟಾಗುತ್ತೆ. ಹಾಗಾಗಿ ಇದಕ್ಕೆಲ್ಲ ಪೆಂಡಲ್ ಹಾಕಿದ್ರು. ಸೊ ಹಂಗಾಗಿ ಸ್ವಲ್ಪ ಹಸುಗಳು ಶೈನಿಂಗ್ ಕಾಣ್ತಾ ಇಲ್ಲ, ಏಕೆಂದರೆ ಪೆಂಡಲ್ ನೆರಳು ಇರುತ್ತಲ್ಲ, ಆಗ ಕಾಣ್ತಿಲ್ಲ ಅಷ್ಟೇ. ಹೌದು, ಎಲ್ಲ ಕೂಡ ಹಾಲಲ್ಲನ್ ಕರುಗಳು, ಎಲ್ಲ ಅವರು ಎತ್ತರವಾಗಿದ್ದಾವೆ, ಒಳ್ಳೆ ಬೆಳವಣಿಗೆ ಇರುವಂಥ ಕರುಗಳು. ಹೌದೆಲ್ಲ ಒಳ್ಳೊಳ್ಳೆ ಕೂಟ ಇರುವಂಥವೆ. ಬಟ್ ಬೆಲೆ ಯಾವ ಕೇಳಿಲ್ಲ, ಏಕೆಂದರೆ ಎಲ್ಲ ಬೆಲೆ ಕೂಡ ತುಂಬ ಜಾಸ್ತಿನೇ. ಯಾವ ಕೂಡ ಏನು 2 ಲಕ್ಷದಕ್ಕಿಂತ ಕಮ್ಮಿ ಏನಿಲ್ಲ. ಎಲ್ಲ 3 ಲಕ್ಷ, 4 ಲಕ್ಷ, 6 ಲಕ್ಷ, 10 ಲಕ್ಷ, 15 ಲಕ್ಷ. ಅವ್ರ ಕೂಟ ಮತ್ತು ಬೆಳವಣಿಗೆ ಅದ್ರ ಮೇಲೆಲ್ಲ ಡಿಪೆಂಡು. ನೋಡೋದು, ಇವಾಗ ವಾಕಿಂಗ್ ಸ್ಟಾರ್ಟ್ ಆಯಿತು. ಸೊ ಡಾಕ್ಟ್ರುಗಳು ಎಲ್ಲ ಕೂಡ ಚೆಕ್ ಮಾಡ್ತಾರೆ, ವಾಕಿಂಗ್ ಹೇಗಿದೆ, ಹೇಗೆ ನಡೀತವೆ, ಕಂಪ್ಲೀಟ್ ಚೆಕ್ ಮಾಡ್ತಾರೆ ಅವರು. ಹಾಗೆಯೇ ಎಲ್ಲರದ್ದು ಕೂಡ ಸಪ್ರೇಟ್ ಇಂಟರ್ವ್ಯೂ ಮಾಡಿರೋ ವೀಡಿಯೋಗಳು ಕೂಡ ಇದ್ದಾವೆ. ಸೊ ಫಸ್ಟ್ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಈ ಕಾಂಪಿಟೇಷನ್ದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಲ್ಲ ದನಗಳು ಕೂಡ ಒಂದೇ ಕಡೆ ಸೇರ್ತವೆ, ಹಾಗಾಗಿ ಇದನ್ನು ಫಸ್ಟ್ ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲರದ್ದು ಎತ್ತುಗಳದ್ದು ಕಂಪ್ಲೀಟ್ ಡೀಟೇಲ್ಸ್ ಇರುವಂಥದ್ದು ಇಂಟರ್ವ್ಯೂ ಮಾಡಿದ್ದೀನಿ, ಅದು ಕೂಡ ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ ಈ ವಿಡಿಯೋಗಳಾದಮೇಲೆ. 25ನೇ ವರ್ಷದ ವಾರ್ಷಿಕೋತ್ಸವ ಈ ಜಾತ್ರೆಗೆ. 25 ವರ್ಷ ಆಗಿದೆ. ಮತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ಈ ಜಾತ್ರೆಗೆ ಪೊಲೀಸವ್ರ ಎಂಟ್ರಿ ಇಲ್ಲ. ಏನೇ ನೋಡ್ಕೋಬೇಕು ಅಥವಾ ಏನೇ ಮೇಂಟೈನ್ ಮಾಡಬೇಕು ಅಂದರೂ ಕೂಡ ಕಂಪ್ಲೀಟ್ ಆ ಊರಿನ ಜನಗಳೇ ಮಾಡ್ತಾರೆ. ಸೊ ಇದೊಂದು ವಿಶೇಷ ಈ ಜಾತ್ರೆದು. ಯಾವುದೇ ಜಾತ್ರೆಲ್ಲಾದರೂ ನೀವು ಪೊಲೀಸ್ಗಳನ್ನ ನೋಡ್ಬೋದು, ಬಟ್ ಈ ಜಾತ್ರೆಯಲ್ಲಿ ಒಬ್ಬರು ಕೂಡ ಪೊಲೀಸ್ ಇರೋಲ್ಲ, ಪೊಲೀಸ್ ಇರೋದೇ ಇಲ್ಲ. ಸೊ ಎಲ್ಲ ಅರೇಂಜ್ಮೆಂಟ್ಸು ಕೂಡ ರೈತರೇ ನೋಡ್ಕೊಳ್ಳುವಂಥದ್ದು. ಸೊ ಹಾಗೆಯೇ ಇಲ್ಲಿ ಇನ್ನೊಂದೇನೆಂದರೆ ಚಿನ್ನ ಪ್ರೈಸ್ ಕೊಡ್ತಾರೆ ಇಲ್ಲಿ. ಇದು ಮತ್ತು ಬೇಬಿ ಜಾತ್ರೆ, ಇವೆರಡರಲ್ಲೇ ಚಿನ್ನ ಪ್ರೈಸ್ ಕೊಡೋದು. ಅಂದರೆ ಮೊದಲಿಂದ, ಇವಾಗ ಬೇರೆ ಜಾತ್ರೆಗಳಲ್ಲೂ ಕೂಡ ಚಿನ್ನ ಪ್ರೈಸ್ ಕೊಡ್ತಿದ್ದಾರೆ, ಬಟ್ ಮೊದಲಿಂದ ಕೂಡ ಬೇಬಿ ಮತ್ತು ಸಿಹಳ್ಳಿ ಜಾತ್ರೆ ಎರಡರಲ್ಲೇ ಚಿನ್ನ ಕೊಡ್ತಿರೋದು. ಹಾಗಾಗಿ ಇವೆರಡು ಜಾತ್ರೆ ಕೂಡ ಕರ್ನಾಟಕದಲ್ಲಿ ಟಾಪ್ ಜಾತ್ರೆಗಳು ಇವತ್ತಿನ ಮಟ್ಟಕ್ಕೆ. ಮುಂದಕ್ಕೂ ಇವು ಇನ್ನೂ ಟಾಪಾಗೇ ಇರುತ್ತೆ, ತುಂಬ ಚೆನ್ನಾಗಿ ಬೆಳೀತಿದ್ದಾವೆ. ದಿನೇ ದಿನೇ ಇಲ್ಲಿಗೆ ದನಗಳು ಬರೋ ಸಂಖ್ಯೆ ಜಾಸ್ತಿ ಆಗಿದೆ. ಅದೆಲ್ಲ ಕೂಡ ವಾಕಿಂಗ್ ಮಾಡಿಸ್ತಿದ್ದಾರೆ. ಹೌದು, ಇವೆಲ್ಲ ಹಾಲಲ್ಲನ್ ಕರುಗಳು. ಇನ್ನು ಅಂದರೆ ಎಲ್ಲ ಆಗದೆ ಇರೋವು, ಎಲ್ಲ 1.5 ವರ್ಷ 2 ವರ್ಷ ಈ ವಯಸ್ಸಿನವು. ಸೊ ಯಾರೆಲ್ಲ ಡೈರೆಕ್ಟಾಗಿ ಬರೋಕ್ಕಾಗಿಲ್ಲ ಅವರೆಲ್ಲ ಈ ವಿಡಿಯೋ ಮುಖಾಂತರ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಎಲ್ಲನೂ ಕೂಡ. ಸೊ ಇದಲ್ಲದೆ ಇನ್ನೂ 2 ವಿಡಿಯೋ ಇರುತ್ತೆ ಕಾಂಪಿಟೇಷನ್ದೇ, ಅಂದರೆ ಕಮಿಟಿ ಬಿಟ್ಟಿರುವಂಥದ್ದು. 2, 4 ಅದರದ್ದು ಒಂದು ವಿಡಿಯೋ ಇರುತ್ತೆ, ಮತ್ತು 6 ಕಡೆ ಅದರದ್ದು ಒಂದು ವಿಡಿಯೋ ಇರುತ್ತೆ. ಕಡೆ ಅಲ್ಲಂತೂ 52 ಜೋಡಿ ಬಂದಿದ್ದು.
ಸೊ ಅದರಲ್ಲಿ ಸೆಲೆಕ್ಷನ್ ಮಾಡೋದು ಹೇಗಿರುತ್ತೆ ಅಂದರೆ ಫುಲ್ ಕನ್ಫ್ಯೂಸು, ಯಾವುದಕ್ಕೆ ಕೊಡೋದು ಯಾವುದಕ್ಕೆ ಬಿಡೋದು. ಯಾಕೆಂದ್ರೆ ಎಲ್ಲ ಒಳ್ಳೊಳ್ಳೆ ಎತ್ತುಗಳೇ, ಯಾವ ಕೂಡ ಏನು ಕಳಪೆ ಎತ್ತೇನಿಲ್ಲ, ಎಲ್ಲ ಟಾಪ್ ಎತ್ತುಗಳೇ ಬಂದಿರೋದು. 52 ಜೋಡಿ ಕೂಡ. ಸೊ ಯಾವುದಕ್ಕೆ ಕೊಡೋದು ಯಾವುದಕ್ಕೆ ಬಿಡೋದು ಗೊತ್ತಾಗಲ್ಲ, ಆ ರೇಂಜಲ್ಲಿ ಬಂದಿತ್ತು. ಸೊ ಅದು ತುಂಬ ಖುಷಿ. ಅದು ದೊಡ್ಡ ಎತ್ತುಗಳು 52 ಜೋಡಿ ಇದ್ದಾವೆ ಅಂದರೆ ಅದು ಒಂದು ಹೆಮ್ಮೆ ಅದು, ಏಕೆಂದರೆ ಅಷ್ಟು ಜೋಡಿಗಳು ಉಳಿದಿದ್ದಾವಲ್ಲ. ಹಾಗೆ ಇತ್ತೀಚೆಗೆ ಇಲ್ಲಿಗೆ ಓರಿಗಳು ಕೂಡ ಬರೋ ಸಂಖ್ಯೆ ಜಾಸ್ತಿ ಆಗೈತೆ. ಅಂದರೆ ಕಾಂಪಿಟೇಷನ್ಲಿ ಪ್ರೈಸ್ ಗೆಲ್ಲೇಬೇಕು ಅಂತಲ್ಲ, ಇಲ್ಲಿ ತಾಯಿ ಸನ್ನಿಧಿಗೆ ಬರಬೇಕು ಅನ್ನೋ ಒಂದು ಆಸೆ ಅಷ್ಟೆ. ಅಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಇದ್ದು ಹೋಗ್ತಾರೆ. ಓರಿಗಳು ಕೂಡ ಇತ್ತೀಚೆಗೆ ನಾನು ನೋಡ್ದಂಗೆ 10-15 ಓರಿ ಮೇಲೆ ಬಂದಿತ್ತು. ಎಲ್ಲ ಹಳ್ಳಿಕಾರ್ ಪ್ಯೂರ್, ಎಲ್ಲ ದೊಡ್ಡ ದೊಡ್ಡ ಓರಿಗಳೇ. ಕಿಚ್ಚ ಓರಿ ಕೂಡ ಬಂದಿತ್ತು ಅಲ್ಲಿಗೆ. ಹಾಗೆ ಇನ್ನೊಂದು ಸಿದ್ಧ ಅಂತ ಒಂದು ಓರಿ ಇದೆ ಚನ್ನಪಟ್ಟಣ ಸೈಡ್ದು, ಅದು ಬಂದಿತ್ತು. ಮತ್ತು ಡಾಲಿ ಓರಿ ಹಳೇ ಓನರು, ಅವ್ರದ್ದು ಕೂಡ ಓರಿ ಬಂದಿತ್ತು. ಇನ್ನು ತುಂಬ ಓರಿಗಳು ಬಂದಿದ್ದು, 10-15ಕ್ಕೂ ಜಾಸ್ತಿ ಬಂದಿದ್ದು. ಆ ವಿಡಿಯೋ ಕೂಡ ಇದೆ, ಅದು ಕೂಡ ಅಪ್ಲೋಡ್ ಆಗುತ್ತೆ. ಆ ವಿಡಿಯೋಗಳನ್ನ ಕೂಡ ನೋಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದರೆ ಕಾಂಪಿಟೇಷನ್ ಹೇಗಿತ್ತು ಮತ್ತು ವಿಡಿಯೋ ಹೇಗಿತ್ತು ಎಲ್ಲನೂ ಕೂಡ ನಿಮ್ಮ ಅನಿಸಿಕೆ ಎಲ್ಲ ತಿಳಿಸ್ಬೋದು ಅದರಲ್ಲಿ. ಹಾಗೆ ಇನ್ನು ನೆಕ್ಸ್ಟ್ ಇರೋ ವೀಡಿಯೋಗಳ್ನು ಕೂಡ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ನಮಗೆ. ಹೌದು, ಎಲ್ಲ ಕರುಗಳು ಕೂಡ ಒಳ್ಳೊಳ್ಳೆ ಎತ್ತುಗಳಾಗ್ತವೆ ಮುಂದೆ. ಇವಾಗ ಹಾಲಲ್ಲಿ ಕರುಗಳು, ಮುಂದಕ್ಕೆ ಇವೇ ದೊಡ್ಡ ದೊಡ್ಡ ಎತ್ತುಗಳು. ನೋಡೋದು ರೈತರುಗಳು ವರ್ಷಾನುಗಟ್ಟಲೆ ಸಾಕಿ ಇಲ್ಲಿಗೆ ಅಂತಲೇ ರೆಡಿ ಮಾಡಿರ್ತಾರೆ. ವಾಕಿಂಗ್ ಆಗಿರ್ಬೋದು ಎಲ್ಲ ಕೂಡ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಯಾವುದೇನೋ ಒಂದಿನ 2 ದಿನ ಬರೋಲ್ಲ, ಎಲ್ಲ 6 ತಿಂಗಳು 3 ತಿಂಗಳು ಈ ಥರ ಎಲ್ಲ ಚೆನ್ನಾಗಿ ವಾಕಿಂಗ್ ಮಾಡಿಸಿ ಪ್ರಾಕ್ಟೀಸ್ ಮಾಡಿದ್ರೇ ಈ ಥರ ಹೋಗೋಕ್ಕಾಗೋದು. ಇಲ್ಲ ಅಂದರೆ ಅಡ್ಡಾದಿಡ್ಡಿ ಹೋಗ್ತವೆ. ಸೊ ಅವೆಲ್ಲ ಅಷ್ಟು ದಿನ ಪ್ರಾಕ್ಟೀಸ್ ಮಾಡೋದು ಕೂಡ ಇಲ್ಲಿ ಒಂದಿನ ಕಾಂಪಿಟೇಷನ್ಗೋಸ್ಕರ. ಪ್ರೈಸ್ ಗೆಲ್ಲೇಬೇಕು ಅಂತಲ್ಲ, ಪಾರ್ಟಿಸಿಪೇಟ್ ಮಾಡೋಕ್ಕಷ್ಟೇ. ನೋಡ್ಬೋದು, ಇವು ಕೂಡ ಹಾಲಲ್ಲಿನ ಕರುಗಳು. ಇವು ನೋಡೋದು, ಅವು ನಡೆಯೋ ನಡಿಗೆನೇ ಒಂದು ಚಂದ, ಅದು ಅವನ್ನ ನೋಡೋಕ್ಕೆ ಒಂದು ಖುಷಿ ಅದು. ಸೊ ಹಾಗಾಗಿ ಈ ವಿಡಿಯೋಗಳನ್ನೇ ಫಸ್ಟ್ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕೆಂದರೆ ಫಸ್ಟ್ ಇದನ್ನು ನೋಡಲಿ ಅಂತ. ಯಾಕೆಂದರೆ ಅವು ನಡೆಯೋದು, ಅವು ಬರೋದೇ ಒಂದು ಚಂದ, ಅದು ನೋಡೋಕ್ಕೆ ಒಂದು ಖುಷಿ. ಅದು ಡೈರೆಕ್ಟಾಗಿ ನೋಡ್ರೆ ಇನ್ನೂ ಸೂಪರಾಗಿರುತ್ತೆ. ಒಂದಷ್ಟು ಜನಕ್ಕೆ ಅವರ ಕೆಲಸ ಕಾರ್ಯಗಳಿಂದ ಬರೋಕ್ಕಾಗಲ್ಲ, ಹಾಗಾಗಿ ಈ ವಿಡಿಯೋ ಮುಖಾಂತರ ನೋಡ್ಕೊಳ್ಬೋದು. ಎಲ್ರಿಗೂ ಆಸೆ ಇರುತ್ತೆ, ಬಟ್ ಅವ್ರಿಗೂ ಬ್ಯುಸಿ ಇರ್ತಾರೆ, ಹಾಗಾಗಿ ಬರೋಕ್ಕಾಗಿರಲ್ಲ. ನೆಕ್ಸ್ಟ್ ವರ್ಷಕ್ಕೆ ಇನ್ ಕೇಸ್ ಆದರೆ ಫ್ರೀ ಮಾಡ್ಕೊಂಡು ಡೈರೆಕ್ಟಾಗಿ ಬಂದು ನೋಡಿ. ಯಾಕೆಂದ್ರೆ ಡೈರೆಕ್ಟಾಗಿ ಬಂದು ನೋಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಇವು ನಮ್ಮ ಯಾಚನಹಳ್ಳಿ ಸಿದ್ದರಾಮಣ್ಣ ಅವ್ರದ್ದು ಕರುಗಳು. ಇವು ಹಾಲಲ್ಲಿ ಕರುಗಳು. ನೋಡ್ಬೋದು ಯಾವ ಹೈಟ್ ಅವೆ ಅಂತ.